ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ವರ್ಷ ಭವಿಷ್ಯ 2026. ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಗಳು ಪ್ರಾಪ್ತಿಯಾಗತ್ತೆ. ಈಗಾಗಲೇ ಒಳ್ಳೆಯ ಫಲಗಳನ್ನು ಅನುಭವಿಸ್ತಾ ಇದ್ದೀರಾ, ಇನ್ನೂ ಒಳ್ಳೆಯ ಫಲಗಳು ತಮಗೆ ಪ್ರಾಪ್ತಿಯಾಗತ್ತೆ. ಯಾಕೆ ಅಂತಂದ್ರೆ ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಗುರು ತಮ್ಮ ರಾಶಿಯಲ್ಲಿ ಇದ್ದಾನೆ. ಜನ್ಮನಾಮ ನರೋದುಕ್ಕಂ ಅಂತ ಹೇಳ್ತಾರೆ. ಜನ್ಮರಾಶಿಯಲ್ಲಿ ಗುರು ಬಂದಾಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿದ್ದ ಅಂತ ಹೇಳ್ತಾರೆ. ಆದರೆ ಅದರಿಂದ ಯಶಸ್ಸಾಗಿದೆ. ನೇಮ್ ಅಂಡ್ ಫೇಮು ಶ್ರೀರಾಮಚಂದ್ರನಿಗೆ ಬಂದಿದೆ. ಹಾಗಾಗಿ ಅದರಿಂದ ಶ್ರೀರಾಮಚಂದ್ರನ ವನವಾಸಕ್ಕೆ ಹೋದಿದ್ರೆ ಎಷ್ಟೋ ರಾಕ್ಷಸರನ್ನ ನಾಶ ಆಗಿದೆ. ಹಾಗೆ ಎಷ್ಟೋ ಕಷ್ಟಗಳು ಇದರಿಂದ ಪರಿಹಾರ ಆಗುತ್ತೆ. ಹಾಗಾಗಿ ಜನ್ಮರಾಶಿಯಲ್ಲಿ ಬರತಕ್ಕಂತಹ ಗುರುವು ಮುಂದಿನ ದಿನಗಳಲ್ಲಿ ಧನಸ್ಥಾನಕ್ಕೆ ಹೋಗ್ತಾನೆ. ಅದು ಕೂಡ ಒಳ್ಳೆಯದು. ಕುಟುಂಬ ಸ್ಥಾನಕ್ಕೆ ಹೋಗ್ತಾನೆ, ಉಚ್ಚನಾಗ್ತಾನೆ. ಗುರು ಉಚ್ಚ ಆದಾಗ ಒಳ್ಳೆಯ ಶೋಭನಗಳು ಪ್ರಾಪ್ತಿಯಾಗತ್ತೆ. ಮತ್ತೆ ಗುರು ಮಿಥುನ ರಾಶಿಗೆ ಅವ ದಶಮಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ಉಚ್ಚನಾಗಿ ಕುಳಿತುಕೊಂಡಾಗ ಸರ್ವತೋಮುಖವಾಗಿರತಕ್ಕಂಥ ಯಶಸ್ಸು, ಕೀರ್ತಿ, ಲಾಭ, ಜಯ ಇವೆಲ್ಲವೂ ಕೂಡ ಜೀವನದಲ್ಲಿ ಇದು ಒಂದು ಒಳ್ಳೆಯ ಒಂದು ಘಟ್ಟ, ಇದೊಂದು ಒಳ್ಳೆಯ ಒಂದು ಸಂದರ್ಭ, ಇದು ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ವರ್ಷ ಅಂತ ತಮಗೆ ಅನಿಸ್ಬೇಕು. ಆ ರೀತಿಯಲ್ಲಿ ಅನಿಸುವಂತ ಶುಭಫಲಗಳು ಕೂಡ ಗುರುವಿಂದ ನಿಮಗೆ ಪೂರ್ಣವಾಗಿರತಕ್ಕಂತಹ ಫಲ ದೊರಕತ್ತೆ. ಇನ್ನು ನಾವು ಚಿಂತನೆ ಮಾಡುವಾಗ ಇನ್ನು ಮಿಥುನ ರಾಶಿಗೆ ಶನಿ ಕೂಡ ದಶಮದಲ್ಲಿದ್ದು ವ್ಯಯಸ್ಥಾನವನ್ನು ನೋಡ್ತಾನೆ. ಶನಿ 10ನೇ ಮನೆಗೆ ಅಷ್ಟು ಶುಭಫಲ ಅಲ್ಲದೆ ಇದ್ರೂ ಕೂಡ ಅವನು ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಕಾರಣ ಮಿಥುನ ರಾಶಿಗೆ ಅಷ್ಟು ಕೆಟ್ಟವನೇನು ಅಲ್ಲ ಅವನು. ಹಾಗಾಗಿ ಶುಭಫಲವನ್ನು ಕೊಡ್ತಾನೆ. ಮತ್ತೆ ಮಿಥುನ ರಾಶಿಗೆ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥ ಗ್ರಹಗಳು ಅಂತಂದ್ರೆ ಸೂರ್ಯ ಕೊಡ್ತಾನೆ. ಆಮೇಲೆ ಒಳ್ಳೆಯ ಫಲಗಳನ್ನ ಶನಿಯು ಕೊಡ್ತಾನೆ. ಹೀಗೆ ಕೆಲವು ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂತಹ ಒಂದು ಶುಭ ಗ್ರಹಗಳು ಒಳ್ಳೆಯ ಫಲವನ್ನು ಕೊಟ್ಟೇ ಕೊಡುತ್ತೆ. ಭಗವಂತ ನಿಮ್ಗೆ ಕೊಡೋದನ್ನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಮಿಥುನ ರಾಶಿಯವ್ರಿಗೆ ಕೊಡೋದನ್ನ ದೇವ್ರು ಮಿಥುನ ರಾಶಿಯವರಿಗೆ ಕೊಡ್ತಾನೆ, ಕರ್ಕಾಟಕ ರಾಶಿಯವರು ಕೊಡೋದಿಲ್ಲ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಇನ್ನು ಮುಂದೆ ಪ್ರಾಪ್ತಿಯಾಗತ್ತೆ. ಯಾಕೆಂದ್ರೆ ಗುರುಬಲ ಬರಲಿಲ್ಲ. ಗುರುಬಲ ಇನ್ನು ಕೆಲವೇ ತಿಂಗಳಲ್ಲಿ, ಅಂದ್ರೆ ಏನೋ 1-2 ತಿಂಗಳೆಲ್ಲ ಗುರುಬಲ ಬರ್ಬೋದು, ಬರಬಹುದು ಅಂತಲ್ಲ. ನಿಮಗೆ ಜೂನಲ್ಲಿ ಗುರುಬಲ ಬಂದಾಗ ನಿಮ್ಮ ಎಲ್ಲ ಯಶಸ್ಸುಗಳಿಗೂ ಅದು ಕಾರಣ ಆಗ್ತದೆ. ನಿಮ್ಮ ಪೂರ್ವಾರ್ಜಿತವಾಗಿರ್ತಕ್ಕಂಥ ಪೂರ್ವ ಪುಣ್ಯ ಪ್ರಾಪ್ತಿಯಾಗತ್ತೆ. ನಿಮ್ಮ ತಂದೆ, ತಾತ, ಮುತ್ತಾತ ಎಷ್ಟೋ ತಲೆಮಾರ ಹಿಂದೆ ಮಾಡಿರ್ತಕ್ಕಂಥ ಪೂರ್ವದ ಫಲ, ಪುಣ್ಯದ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮಗೆ ಈ ಒಂದು ಸ್ಥಾನಕ್ಕೆ, ಕುಟುಂಬ ಸ್ಥಾನ, ಧನಸ್ಥಾನ ಮತ್ತೆ ವಾಕ್ಸ್ಥಾನಕ್ಕೆ ಗುರು 12 ವರ್ಷಕ್ಕೆ ಒಂದ್ಸಲ ಬರಬೇಕು. ಈ ಒಂದು ಮಿಥುನ ರಾಶಿಯವರು 12 ವರ್ಷಗಳ ಹಿಂದೆ ಒಂದು ಒಳ್ಳೆಯ ಶುಭಫಲವನ್ನು ಅನುಭವಿಸಿದ್ದಾರೆ. ಈಗ ಮತ್ತೆ ಅವರು ಶುಭಫಲವನ್ನು ಅನುಭವಿಸ್ತಾರೆ. 12 ವರ್ಷಕ್ಕೆ ಒಂದು ಸಲ ಈ ಧನಸ್ಥಾನಕ್ಕೆ ಉಚ್ಚನಾಗಿ ಮಿಥುನ ರಾಶಿಯವರಿಗೆ ಗುರು ಬರತಕ್ಕಂತಹದ್ದು ನೆನಪಿಸಿಟ್ಟುಕೊಳ್ಳಬೇಕು. ಯಾಕೆಂದ್ರೆ ಮಿಥುನ ರಾಶಿಯವರಿಗೆ ಸುಮಾರು 12-13 ವರ್ಷಗಳ ಹಿಂದೆ ಇಂತಹ ಒಂದು ಶುಭಫಲಗಳು ತಮಗೆ ಪ್ರಾಪ್ತಿಯಾಗಿದೆ. ನೀವು ಮನೆ ಕಟ್ಬೋದು, ಪ್ಲಾಟ್ ತಗೋಬಹುದು, ಕಾರ್ ತಗೋಬಹುದು, ನೀವು ಏನು ಬೇಕಾದರೂ ತಗೋಬಹುದು, ಏನು ಬೇಕಾದರೂ ಮಾಡ್ಬೋದು, ಒಡವೆ ತಗೋಬಹುದು. ಹೀಗೆ ನೀವು ಪರ್ಚೇಸ್ ಮಾಡಕ್ಕೆ, ಅಂದ್ರೆ ನಿಮ್ಗೆ ಒಳ್ಳೇದಾಗೋದಕ್ಕೆ, ನಿಮ್ಮ ಕಡೆ ಅನುಕೂಲ ಆಗಕ್ಕೆ, ನಿಮ್ಮ ಒಂದು ಇಷ್ಟಾರ್ಥಗಳು ನೆರವೇರೋದಕ್ಕೆ ಈ ಒಂದು ಒಳ್ಳೆಯ ಕಾಲ ಅಂತ ಹೇಳ್ತೀವಿ. ಹೀಗೆ ಜೂನ್ನಲ್ಲಿ ಬರ್ತಕ್ಕಂಥ ಗುರುವಿನ ಪೂರ್ಣ ಅನುಗ್ರಹದಿಂದ ಸರ್ವತೋಮುಖವಾಗಿರ್ತಕ್ಕಂಥ ನಿಮ್ಮ ಯಶಸ್ಸು, ಕೀರ್ತಿ ಜೊತೆಗೆ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಮನಸ್ಸಿನ ಎಲ್ಲ ಸಂಕಲ್ಪಗಳು ಕೂಡ ನೆರವೇರುವಂತಹ ಶುಭಫಲಗಳು, ಶುಭ ಶಕುನಗಳು, ಶುಭ ಐಶ್ವರ್ಯಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಹೀಗೆ ಮಿಥುನ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಇನ್ನು ಚಿಂತನೆಯನ್ನು ಪಿತ್ರಾಯಿತ ಆಸ್ತಿಯನ್ನು ಚಿಂತನೆ ಮಾಡಿದ್ರೆ ಪಿತ್ರಾಯಿತ ಆಸ್ತಿಯಲ್ಲಿ ನಿಮಗೆ ಏನು ಸಿಗಬೇಕು ಅದೆಲ್ಲ ಸಿಗತ್ತೆ. ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಇನ್ನು ತಂದೆಯ ಆಸ್ತಿ ನಿಮಗೆ ಎಲ್ಲೆಲ್ಲ ನಿಮ್ಮ ತಂದೆಯ ಆಸ್ತಿ ಇದೆ ಅವೆಲ್ಲವೂ ಕೂಡ ನಿಮಗೆ ಸಿಗುವಂತ ಯೋಗಗಳು ಕೂಡ ಮುಂದೆ ಪ್ರಾಪ್ತಿಯಾಗತ್ತೆ. ಕೆಲವು ಸಮಯ ತಗೋಬೇಕಾಗತ್ತೆ. ನಿಮಗೆ ಯಾವಾಗ ಏಕಾದಶ ಸ್ಥಾನದಲ್ಲಿ ಶನಿ ಪ್ರವೇಶ ಆಗ್ತದೆ ಆವಾಗ ನಿಮಗೆ ಪೂರ್ವಾಜಿತವಾಗಿರತಕ್ಕಂತಹ ಹಿಂದಿನ 7 ತಲೆಮಾರಿನ ಒಂದು ಪುಣ್ಯದ ಫಲ ಮತ್ತೆ ತಂದೆ ತಾತ ಮಾಡಿರ್ತಕ್ಕಂತಹ ಒಂದು ಆಸ್ತಿಯ ಒಂದು ಭಾಗ ನಿಮಗೆ ಯಾರೇ ಆದರೂ ಕೂಡ ಅವರಿಗೆ ಮಿಥುನ ರಾಶಿಯವರಿಗೆ ಸಿಗುವಂತ ಯುಗಗಳು ಕೂಡ ಇರುತ್ತೆ. ಸ್ವಲ್ಪ ಕಾಯ್ಬೇಕಾಗತ್ತೆ. ಆದ್ರೂ ಆ ಸಮಯ ಬಂದ ನಾನು ಹೇಳ್ತೀನಿ, ನೀವು ಅದನ್ನ ನಿಮ್ಮ ರಾಶಿಯನ್ನು ನೀವು ಗಮನಿಸ್ತಾ ಇರಿ. ಆ ನಂತರದಲ್ಲಿ ವಿಕ್ರಮದಿಂದ ನೀವೇನು ಬೇಕಾದ್ರೂ ಗೆಲ್ಬಹುದು. ವಿಕ್ರಮ ಸ್ಥಾನದಲ್ಲಿ ನಿಮಗೆ ಕೇತು ಇದ್ದಾನೆ. ವಿಕ್ರಮ ಸ್ಥಾನದಲ್ಲಿ ಕೇತು ಇದ್ದಾನೆ, ಜ್ಞಾನಕಾರಕ. ಅವನು ಒಳ್ಳೆಯ ಫಲವನ್ನ ಕೊಡ್ತಾನೆ. ಯಾಕೆ ಅಂತಂದ್ರೆ ವಿಕ್ರಮ ಸ್ಥಾನ ಅಂದ್ರೆ ನೀವು ಯಾವುದೇ ವ್ಯವಹಾರ ಇರಲಿ ಅದನ್ನ ಗೆಲ್ಲುವಂತಹ ಯುಗ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರು ಧ್ವಂಸ ಆಗುವಂತ ಯುಗವು ಕೂಡ ನಿಮಗೆ ಇರುತ್ತೆ. ವಿಕ್ರಮದಿಂದ ನೀವು ಏನ್ ಬೇಕಾದರೂ ಮಾಡಬಹುದು. ಆ ಒಂದು ಶಕ್ತಿಯನ್ನ, ಸಾಮರ್ಥ್ಯವನ್ನ ಕೇತು ಕೊಡ್ತಾನೆ. ಕೇತು ಹಗ್ಗ ಅಂತ ಹೇಳ್ತೀವಿ, ಅಂದ್ರೆ ಅದು ಒಂದು ಜ್ಞಾನ ಅಂತ ಹೇಳ್ತೀವಿ. ಕೇತು ಜ್ಞಾನಕಾರಕ ಅಂತ ಹೇಳ್ತೀವಿ, 6 ಸೆನ್ಸ್ ಅಂತಾನು ಕೂಡ ಹೇಳ್ತೀವಿ. ಮುಂದೆ ಏನಾಗುತ್ತೆ ಅನ್ನೋದನ್ನ ಇವಾಗಲೇ ನೀವು ಕಂಡುಹಿಡಿಯುವಂತ ಒಂದು ಯೋಚನೆ, ಚಿಂತನೆಯ ಒಂದು ಆ ಜ್ಞಾನ ಶಕ್ತಿ ನಿಮ್ಮಲ್ಲಿ ಇದೆ.
ಅಂದ್ರೆ ಅದಕ್ಕೆ ನಾವು ಸಿಕ್ಸ್ ಅಂತ ನಾವು ಹೇಳ್ತೀವಿ. ಅಂತ ಒಂದು ಪ್ರಜ್ಞಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇವೆಲ್ಲವೂ ಕೂಡ ನಮಗೆ ಗುರುವಿನ ಅನುಗ್ರಹದಿಂದ ಮತ್ತು ಕೇತುವಿನ ಅನುಗ್ರಹದಿಂದ ಆಕ್ಟಿವ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಮತ್ತೆ ಶಕ್ತಿ, ಸಾಹಸ, ಪರಾಕ್ರಮ, ಧೈರ್ಯ ಇದಕ್ಕೆಲ್ಲಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಕೇತುವು ಕಾರಕನಾಗ್ತಾನೆ. ಮತ್ತೆ ಅವನಿಗೆ ಯಾವ ಟೈಮ್ ಏನ್ ಮಾಡಬೇಕು, ಎಲ್ಲಿ ಕೆಲಸ ಆಗದೇ ಇದ್ದಂಗೆ ಮಾಡಬೇಕು, ಎಲ್ಲಿ ಕೆಲಸ ಆಗುವಂಗೆ ಮಾಡಬೇಕು, ಯಾವ ಸಮಯದಲ್ಲಿ ಎಲ್ಲಿ ಏನು ಮಾಡಬೇಕು, ಯಾರ ಹತ್ರ ಹೆಂಗ್ ಮಾಡಿ ನಾವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋಂಥ ಸಾಧನೆಯನ್ನ, ಚಿಂತನೆಯನ್ನ ಮತ್ತು ಸಮಯ ಸಾಧನವನ್ನ ಮಾಡುವಂತ ಯೋಗ ಕೇತುವಿಗೆ ಇರುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆದರೂ ಕೂಡ ತಾವು ಮೈ ಮೇಲೆ ಜಾಗ್ರತೆ ಇದ್ಕೊಂಡು, ಅಂದ್ರೆ ತುಂಬಾ ಜಾಗ್ರತೆಯಿಂದ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ಲೇಜಿಯಾಗಿ ಮಾಡಬಾರ್ದು. ನಮ್ಗೆ ಟೈಮ್ ಸರಿ ಇದೆ ಅಂತ ಹೇಳ್ಕೊಂಡು ಸರಿ ಇದ್ರೂ ಕೂಡ ನಾವು ಮಾಡ್ತಕ್ಕಂಥ ಒಂದು ಕೆಲಸ, ಕಾರ್ಯ, ಉದ್ಯೋಗ, ವ್ಯವಹಾರ ಯಾವುದೇ ಇದ್ರೂ ಕೂಡ ನಾವು ಬಹಳ ಜಾಗ್ರತೆಯಿಂದ, ಜಾಸ್ತಿ ಜಾಗ್ರತೆಯಿಂದ ಅವರಿಗೆ ಭಯ ಇಲ್ಲ. ಹಾಗಾಗಿ ಆ ರೀತಿಯಾಗಿ ನಡೆದುಕೊಳ್ತಕ್ಕಂತಹದ್ದು. ಆ ನಂತರದಲ್ಲಿ ನಿಮ್ಮ ಒಂದು ಮನೆ, ಫ್ಲಾಟು, ಕಾರು ಎಲ್ಲ ತೆಗೆದುಕೊಳ್ಳುವಂತ ಯೋಗ, ವಿದೇಶ ಪ್ರಯಾಣ ಮಾಡುವಂತ ಯೋಗ, ಕೆಲವು ದೇವಸ್ಥಾನಗಳಿಗೆ ಹೋಗುವಂತ ಯೋಗ, ಒಳ್ಳೊಳ್ಳೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ಅಲ್ಲಿ ಪುಣ್ಯ ಸಂಪಾದನೆ ಮಾಡ್ತಕ್ಕಂತಹದ್ದು, ಸಮುದ್ರ ಸ್ನಾನ ಮಾಡ್ತಕ್ಕಂತಹದ್ದು, ನದಿ ಸ್ನಾನ ಮಾಡ್ತಕ್ಕಂತಹದ್ದು, ತಾವು ಹೋಗಿ ಅಲ್ಲಿ ದೇವರ ದರ್ಶನವನ್ನು ಮಾಡುವಂತ ಯೋಗವು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಜೂನ್ ನಂತರದಲ್ಲಿ ತುಂಬಾ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡುವಂತ ಯೋಗ ನಿಮಗೆ ತಾನಾಗಿಯೇ ಕೂಡಿ ಬರುವಂತಹ ಯೋಗ ಇದೆ. ನೀವು ಹೋಗಲ್ಲ ಅಂದ್ರೂ ಹೋಗ್ಬೇಕಾಗತ್ತೆ, ಬರಲ್ಲ ಅಂದ್ರೂ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅಥವಾ ಬರಬೇಡ ಅಂದ್ರೂ ನಾನು ಬರ್ಬೇಕಾಗತ್ತೆ. ಹಾಗೆ ಅಂತ ಒಂದು ಒಳ್ಳೆಯ ದೇವಸ್ಥಾನಕ್ಕೆ ನೀವು ಹೋಗಿ ಪೂಜೆ ಮಾಡುವಂತ ಯೋಗ, ಅದು ಪುಣ್ಯದ ಫಲ. ಪೂರ್ವಾಜಿತ ಕರ್ಮದಿಂದ ನಿಮಗೆ ಶಿವಫಲಗಳು ಪ್ರಾಪ್ತಿಯಾಗತ್ತೆ. ನೀವು ಮಾಡಿರ್ತಕ್ಕಂಥ ಒಳ್ಳೆಯ ಫಲಗಳು ಕೂಡ ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಶ್ರದ್ಧೆ, ಆಮೇಲೆ ನಿಮ್ಮ ಒಂದು ಒಳ್ಳೆಯ ಗುಣ ನಿಮಗೆ ಒಳ್ಳೆಯ ಫಲವನ್ನ ಕೊಡುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಅದರ ಜೊತೆಗೆ ಮಕ್ಕಳು ವಿದ್ಯಾವಂತರಾಗಬೇಕು. ನಮಗೆ ಎಲ್ಲ ಶಿವಫಲಗಳ ಜೊತೆಗೆ ಮಕ್ಕಳು ವಿದ್ಯಾವಂತರಾಗಬೇಕು. ವಿದ್ಯಾವಂತರು, ಜ್ಞಾನವಂತರು, ಪ್ರಜ್ಞಾವಂತರು, ಆಮೇಲೆ ಸದ್ವಿದ್ಯಾ, ಸದ್ಬುದ್ಧಿ, ಸದಾಚಾರ, ಸದ್ವಿನಯ ಇವೆಲ್ಲವೂ ನಿಮ್ಮ ಮಕ್ಕಳಲ್ಲಿ ಇರುತ್ತೆ. ಅದು ಬೆಳೆಸಿಕೊಂಡು ಹೋಗುವಂತ ಯೋಗ ಕೂಡ ಮಕ್ಕಳಿಗೂ ಕೂಡ ಇದೆ. ಅದನ್ನು ಬೆಳೆಸಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಅವರಿಗೆ ಶಿಕ್ಷಣ ಕೊಡುವಂತಹದ್ದು ಆ ಯೋಗ ಫಲಗಳು ಕೂಡ ನಿಮ್ಮಲ್ಲಿದೆ. ನಿಮ್ಮ ಪೂರ್ವಾರ್ಜಿತ ಪುಣ್ಯದಿಂದ ಒಳ್ಳೆಯ ಮಕ್ಕಳು ವಿದ್ಯಾವಂತರಾಗ್ತಾರೆ, ಒಳ್ಳೆ ಹುದ್ದೆಯಲ್ಲಿ ಇರ್ತಾರೆ, ಒಳ್ಳೆಯ ಒಂದು ಜ್ಞಾನಾರ್ಜನೆಯನ್ನು ಮಾಡುವಂತಹದ್ದು, ವಿದ್ಯಾರ್ಜನೆಯನ್ನು ಮಾಡುವಂತಹ ಶಿವಫಲದಿಂದ ಮಕ್ಕಳು ಒಳ್ಳೆ ಹುದ್ದೆಯಲ್ಲಿದ್ದು ಅವರ ಜೀವನವನ್ನು ಒಳ್ಳೆಯ ಒಂದು ಸ್ಥಾನದಲ್ಲಿದ್ದು ಸಾಗಿಸುವಂತದ್ದನ್ನ ನೀವು ನೋಡಿ ಸಂತೋಷ ಪಡುವಂತಹ ಶಿವಫಲಗಳು ಕೂಡ ನಿಮಗಿದೆ. ಅದರ ಜೊತೆಗೆ ವಿದೇಶ ಪ್ರಯಾಣ ಮಾಡಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥವರಿಗೆ, ವೈದ್ಯರಿಗೆ, ಆಮೇಲೆ ಕೆಲವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಲಿವಾಲಿ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಇದು ಶಿವಫಲಗಳಿದೆ ಅಂತ ನಾವು ಹೇಳ್ತೀವಿ ಈ ವರ್ಷದ ಉತ್ತರಾರ್ಧದಲ್ಲಿ ಅಂತ. ಆ ನಂತರದಲ್ಲಿ ಮಿಥುನ ರಾಶಿ ಇರತಕ್ಕಂಥ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ಬಹುದು. ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕು. ತಮ್ಮ ಭಾಗ್ಯೋದಯ ಆಗತ್ತೆ, ಭಾಗ್ಯ ಉಂಟಾಗ್ತದೆ. ಒಳ್ಳೆಯ ಒಂದು ಸಮಯ ಬಂದಿದೆ. ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಆ ನಂತರದಲ್ಲಿ ದಶಮ ಸ್ಥಾನ, ಕರ್ಮಸ್ಥಾನವನ್ನು ನೋಡ್ಬೇಕು. ಉದ್ಯೋಗದಲ್ಲಿ ಯಶಸ್ಸಿದೆ ಅಂತ ನಾನು ಹೇಳೋದಕ್ಕಿಂತ ಮುಖ್ಯವಾಗಿ ಇರೋ ಉದ್ಯೋಗಕ್ಕೆ, ಇರೋ ಕೆಲಸಕ್ಕೆ ತೊಂದರೆ ಇಲ್ಲ. ಪ್ರಮೋಷನ್ ಬಗ್ಗೆ ಪ್ರಯತ್ನ ಮಾಡಬೇಡಿ. ಸಿಗದಿದ್ರಿಲ್ಲ. ಮತ್ತೆ ಪ್ರಮೋಷನ್ ಸಿಗುವಂತ ಯೋಗ ಕೂಡ ಇರುತ್ತೆ. ಈಗ ಸದ್ಯದಲ್ಲಿ ಅದು ಕಂಡು ಬರೋದಿಲ್ಲ. ಈ ವರ್ಷ ಉತ್ತರಾರ್ಧದಲ್ಲಿ ಪ್ರಮೋಷನ್ ಸಿಗುವಂತ ಯೋಗ ಇದೆ. ಮತ್ತೆ ದುಡ್ಡು ಧನ ಸಂಪಾದನೆ ಮಾಡುವಂತ ಯೋಗ ಇದೆ. ನಿಮಗೆ ಕೆಲಸ ಚೇಂಜ್ ಮಾಡುವಂತ ಯೋಗ ಇದೆ. ಹೀಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ಹೋಗುವಂತ ಯೋಗ ಎಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಇರುತ್ತೆ. ಅದು ಕೂಡ ಶಿವಫಲಗಳು ಅಂತ ನಾವು ಹೇಳ್ತೀವಿ. ಇನ್ನು ಲೇಖಕರಿಗೆ ಒಳ್ಳೆಯ ಒಂದು ಸ್ಥಾನಮಾನ, ಗೌರವ ಸಿಗತ್ತೆ. ಮತ್ತೆ ಆರ್ಟಿಸ್ಟ್ ಅಂತ ನಾವು ಹೇಳ್ತೀವಿ. ಕಲಾವಿದರಿಗೆ ಒಳ್ಳೆಯ ಸ್ಥಾನಮಾನ, ಗೌರವ ಸಿಗುತ್ತೆ. ಕಥೆ, ಕಾದಂಬರಿ ಬರೆಯವರಿಗೆ ಒಳ್ಳೆಯ ಸ್ಥಾನಮಾನ, ಗೌರವ ಸಿಗುತ್ತೆ. ವೈದ್ಯರಿಗೆ, ನ್ಯಾಯವಾದಿಗಳಿಗೆ ಒಳ್ಳೆಯ ಫಲವನ್ನ ಅನುಭವಿಸುವಂತ ಯೋಗ ಕೂಡ ಇರುತ್ತೆ. ವಿದ್ಯಾರ್ಥಿಗಳು ಒಳ್ಳೆ ವಿದ್ಯಾವಂತರು, ಜ್ಞಾನವಂತರಾಗೋದಕ್ಕೆ ಪ್ರಯತ್ನ ಪಟ್ಟಾಗ ಫಲ ಸಿಗುವಂತ ಯೋಗ ಇದೆ. ಈ ವರ್ಷ ಉತ್ತರಾರ್ಧ ತುಂಬಾ ಚೆನ್ನಾಗಿದೆ. ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ 100ಕ್ಕೆ 100 ಚೆನ್ನಾಗಿದೆ ಅಂತ ಹೇಳ್ಬೇಕು. ಈ ವರ್ಷ ಉತ್ತರಾರ್ಧದಲ್ಲಿ ವಿವಾಹ ಆಗದೆ ಇರತಕ್ಕಂಥ ವ್ಯಕ್ತಿಗಳಿಗೆ, ಸಂತಾನ ಆಗದೆ ಇರತಕ್ಕಂಥ ವ್ಯಕ್ತಿಗಳಿಗೆ, ಮನೆ ಕಟ್ಟಕ್ಕೆ ತೊಂದರೆ ಇರತಕ್ಕಂಥವ್ರು, ಕಾರ್ ತಗೊಳಕ್ಕೆ ತೊಂದರೆ ಇರತಕ್ಕಂಥವ್ರು, ಹಣಕಾಸಿನ ಸಾಲದ ಬಾಧೆಯಲ್ಲಿ ಇರತಕ್ಕಂಥವ್ರು, ಇವರಿಗೆಲ್ಲವೂ ಕೂಡ ಆ ಸಮಸ್ಯೆಯಿಂದ ಪರಿಹಾರ ಆಗುವಂತ ಯೋಗ ಈ ಒಂದು ವರ್ಷ ಉತ್ತರಾರ್ಧದಲ್ಲಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಮಿಥುನ ರಾಶಿಯವರು ಉತ್ತರಾರ್ಧದಲ್ಲಿ ಬಹಳ ಚೆನ್ನಾಗಿದೆ. ಬಹಳ ಅದನ್ನು ಗಮನಿಸಬೇಕು. ತಾವು ಈಗೇನೆ ತೊಂದರೆ ಇದ್ದು ಸಾಲ್ವ್ ಆಗತ್ತೆ. ಕೈಲಿ ದುಡ್ಡು ನಿಲ್ಲೋದಿಲ್ಲ. ಸಾಮಾನ್ಯವಾಗಿ ಕೈಲಿ ದುಡ್ಡು ನಿಲ್ಲೋದಿಲ್ಲ. ತುಂಬಾ ಕಷ್ಟ ಪಡ್ತೀವಿ, ದುಡ್ಡು ಸಂಪಾದನೆ ಮಾಡ್ತೀವಿ. ಎಷ್ಟು ಮಾಡಿದ್ರು ದುಡ್ಡು ಖಾಲಿ ಆಗ್ತದೆ, ಕೈಲಿ ದುಡ್ಡು ಇರೋದಿಲ್ಲ. ಆದ್ರೂ ಕೂಡ ತಮ್ಮ ಜೀವನಕ್ಕೆ ಊಟ, ತಿಂಡಿ, ಬಟ್ಟೆ, ಜೀವನಕ್ಕೆ ಕೊರತೆ ಆಗೋದಿಲ್ಲ. ತಮಗೆಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ದೊರಕತ್ತೆ. ತಮ್ಮ ಪ್ರಾಮಾಣಿಕ ಪ್ರಯತ್ನ ಫಲ ಕೊಡುತ್ತೆ ಅನ್ನೋದನ್ನ ಮುಂದಿನ ದಿವಸದಲ್ಲಿ ತಾವು ನಿರೀಕ್ಷೆ ಮಾಡಬಹುದು. ಭಗವಂತನ ತಮಗೆ ಎಲ್ಲ ರೀತಿ ಒಳ್ಳೇದು ಮಾಡ್ಲಿ. ಒಂದು ವೇಳೆ ಕಷ್ಟ, ತೊಂದರೆ, ಕಾರ್ಪಣ್ಯದಲ್ಲಿದ್ರೆ ತಾವು ಶ್ರೀನಿವಾಸನ ಆರಾಧನೆಯನ್ನು ಮಾಡೋದ್ರಿಂದ ಎಲ್ಲಾ ರೀತಿಯಲ್ಲೂ ನಿಮಗೆ ಶುಭ ಆಗ್ತದೆ. ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ 9 ವಾರಗಳ ಕಾಲ ಕುಂಕುಮಾರ್ಚನೆಯನ್ನೋ, ಬಿಲ್ವಾರ್ಚನೆಯನ್ನೋ ಅಥವಾ ತುಳಸಿ ಅರ್ಚನೆಯನ್ನೋ ಯಾವುದೋ ಒಂದು ಅರ್ಚನೆಯನ್ನು ಮಾಡಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಜೀವನದಲ್ಲಿ ದೊರಕತ್ತೆ. ಜೊತೆಗೆ ಅಲಕ್ಷ್ಮಿ ನಿವಾರಣೆಯಾಗಿ ಸ್ತ್ರೀಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇರುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.